ಅದು ಆಂಬ್ಯುಲೆನ್ಸ್ ಸೀನ್ ಮಾತ್ರ ಐ ಥಿಂಕ್ ನಾನು ಅದನ್ನ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ ಅನ್ಸುತ್ತೆ, ಆ ತರ ಬಂದಿದೆ. ನೆಕ್ಸ್ಟ್ ಲೆವೆಲ್ ನಕ್ಕಿದೀನಿ. ಈ ರೀತಿ ಹೆಂಗ್ ಸಾಧ್ಯ ಇದು ಅಂತ. ನನ್ನ ಸಿಸ್ಟರ್ದು ಫೇವ್ರೆಟ್ ಸೀನ್ ಅದನ್ನ 1000 ಸತಿ ಹೇಳಿದ್ರು. ಎಷ್ಟ್ ನಾಕಿದೀನಿ. ಅದ್ ಹೇಗಿತ್ತು ಶೂಟಿಂಗು? ಇಲ್ಲ, ಅದು ನಮ್ದು ಶೂಟಿಂಗ್ ಇಂತ ನಮ್ಗೆ ರೈಟಿಂಗ್ ಮಜಾ ಇತ್ತು. ಬಿಕಾಸ್ ನಾವು ನಮ್ದು ಪ್ರಸನ್ನ ಶೆಟ್ಟಿ ಅಂತ ರೈಟರ್, ನಾವು ರೈಟಿಂಗ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ನಮ್ ಪ್ಯಾಟರ್ನ್ ಹೆಂಗೆ ಅಂತಂದ್ರೆ ನಾವ್ ಹಿಂಗ್ ಕೊಟ್ಟು ಬರೀರಿ ಅಂತ ಹೇಳಲ್ಲ, ನಾವು ಕೂತ್ಕೊಂಡಿರ್ತೀವಿ. ಒಂದ್ ಪಾತ್ರ ಅವ್ರು ಮಾಡ್ತಾರೆ, ಒಂದ್ ಪಾತ್ರ ನಾನ್ ಮಾಡ್ತೀನಿ. ಸೊ ಆ ವೇವ್ ಲೆಂತ್ ಹಿಂಗ್ ಮ್ಯಾಚ್ ಆಗುತ್ತೆ, ಏನಾಗುತ್ತೆ, ಸೊ ಅದ್ರ ಮೇಲೆ ನಮ್ ರೈಟಿಂಗ್ ಪ್ರಾಸೆಸ್ ಹೋಗುತ್ತೆ. ಸೊ ಆವಾಗ್ಲೇ ಸಖತ್ ನಕ್ಕಿದ್ವಿ ನಾವು. ಅಂಡ್ ಅದನ್ನ ಶೂಟ್ ಮಾಡ್ಬೇಕಾದ್ರೆ ಬಿಕಾಸ್ ಅರುಣ್ ಬೋಳಾರ್ ಅವರು ನಾರ್ಮಲ್ ಆಗಿ ಏನೋ ಮಾತಾಡಿದ್ರೇನೆ ಆ ಸಿಚುವೇಶನ್ ಅಲ್ಲಿ ಅದು ಬೇರೆ ನಾವು ತಗೊಂಡಿದ್ದ ಏನು ಮೆಟಡೋರ್ ಇದೆ ಅಲ್ವಾ, ಸಿನಿಮಾದಲ್ಲಿ ಹಿಂಗ್ ತೋರಿಸಿದ್ವಿ ಹಂಗೆ ಬಿಸಿರಿ ಅದು ಯಾವಾಗ ಬಂದ್ ಬೀಳುತ್ತೆ, ಯಾವಾಗ ತಳ್ಳೋದು, ಅದೊಂದು ಐಡಿಯಾ ಇರ್ತಾ ಇರ್ಲಿಲ್ಲ. ಸೊ ಅಲ್ಲಿ ಇದ್ದಂತ ಕ್ಯಾರೆಕ್ಟರ್ಗಳು ಅಂಡ್ ಅರವಿಂದ್ ಬೋಳಾರ್ ಅವರು ಅದನ್ನ ಅದು ರಿಯಲ್ ಲೈಫ್ ಅಲ್ಲಿ ಪಾತ್ರ ತರ ಮಾಡ್ತಾ ಇದ್ರು. ಸೊ ಶೂಟಿಂಗ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ನಕ್ಕಿದ್ವಿ ನಾವು. ಸೊ ಅದನ್ನ ಸೀನ್ ಅನ್ನು ನೋಡಿದಾಗ ಇವಾಗ ಜನ ಏನ್ ನಗ್ತಾ ಇದಾರೆ ನೋಡಿ, ಯು ಆರ್ ವೆರಿ ಕಾನ್ಫಿಡೆಂಟ್ ಅಂದ್ರೆ ಈ ಸೀನ್ಗೆ ನಕ್ಕೇ ನಗ್ತಾರೆ ಜನರು ಅಂತ. ಬಿಕಾಸ್ ಅದೊಂದು ಸೀರಿಯಸ್ ವಿಷಯ ಆದ್ರೂ ಕೂಡ ಇವಾಗ ಒಬ್ರಿಗೆ ಹುಷಾರಿಲ್ಲ, ಅವ್ರನ್ನ ತಗೊಂಡು ಹೋಗ್ತಾ ಇದ್ದಾರೆ, ಬಟ್ ಸ್ಟಿಲ್ ಅದು ನಗು ಕೊಡ್ತಾ ಇದೆ ಅಂತಂದ್ರೆ ಅದು ಆ ಕಲಾವಿದರಿಗೆ ಆ ಒಂದು ಬರವಣಿಗೆಗೆ ಇರುವಂತ ಶಕ್ತಿ ಅಂತ ಹೇಳ್ತೀನಿ. ಬಟ್ ಈ ಒಂದು ಆಲೋಚನೆ ಮಾಡ್ಬೇಕು, ನಾವು ಏನ್ ಕಾಮಿಡಿ ವೇನಲ್ಲಿ ಫಸ್ಟ್ ಹಾಫ್ ಅಲ್ಲಿ ಆಂಬ್ಯುಲೆನ್ಸ್ ನ ತಗೊಂಡು ತೋರಿಸಿದ್ವಿ, ಸೇಮ್ ವೇ ಇಮೋಷನಲಿನೂ ಅದು ಕನೆಕ್ಟ್ ಆಗುತ್ತೆ. ಆಂಬ್ಯುಲೆನ್ಸ್ ಸುಮ್ನೆ ನಾವು ಕಾಮಿಡಿ ಮಾಡಿಲ್ಲ, ಅದೇ ವೇನಲ್ಲಿ ಇಮೋಷನಲಿ ಕೂಡ ಅದು ಕನೆಕ್ಟ್ ಆಗುತ್ತೆ ಆಂಬ್ಯುಲೆನ್ಸ್. ಸೊ ಎಲ್ಲೋ ಒಂದ್ ಕಡೆ ಅದು ನಗ್ಸುತ್ತೆ, ಎಲ್ಲೋ ಒಂದ್ ಕಡೆ ಅದು ಅಲ್ಸುತ್ತೆ ಕೂಡ. ಸೊ ನಮಗ್ ಖುಷಿ ಆಗುತ್ತೆ. ನಾನು ಹೆಂಗೆ ಅಂತಂದ್ರೆ ಆ ಸೀನ್ ಬಂದಾಗ ಎಲ್ಲಾ ಕಡೆ ಹೋಗ್ಬಿಟ್ಟು ನೋಡ್ತೀನಿ ಹೆಂಗ್ ನಗ್ತಾ ಇದಾರೆ. ಎಲ್ಲೂ ಆ ಸೀನ್ ಬಂದಾಗ ನಮಗ್ ಕಮ್ಮಿ ಆಗಿಲ್ಲ ಆಕ್ಚುಲಿ. ಹೌದು, ಅದೊಂದು. ಇನ್ನೊಂದ್ ಜೊತೆಗೆ ಕೃಷ್ಣಪ್ಪ ಅವ್ರ ಜೊತೆಗೆ ನೀವು ಏನು ಸಜೆಷನ್ಸ್ ಕೇಳಕ್ ಹೋಗ್ತೀರಾ ಚುನಾವಣೆಗೆ ನಿಲ್ಬೇಕು ಅಂತ, ಅದಂತೂ ನೆಕ್ಸ್ಟ್ ಲೆವೆಲ್ ಸಲಹೆಗಳು ಕೊಟ್ಟಿರುವಂತದ್ದು. ಅದಾದ್ಮೇಲೆ ಎಂಡ್ ಒಂದು ಸೀರಿಯಸ್ ಆಗಿ ಒಂದು ಲೈನ್ ಹೇಳ್ತಾರೆ. ಅಂದ್ರೆ ಅಲ್ಲಿವರೆಗೂ ಒಂಥರ ಇರತ್ತೆ, ಅವ್ರದ್ದು ಒಂದು ಲೈನ್ ಇನ್ನೊಂಥರ ಜೀವನದ ಪಾಠವನ್ನ ಹೇಳುತ್ತೆ. ಅದೊಂದು ಡೈಲಾಗು ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಇಮಿಡಿಯೇಟ್ಲಿ ಶೇಡ್ ಚೇಂಜ್ ಆಗುವಂಥದ್ದು ಇಡೀ ಸಿನಿಮಾದುದ್ದಕ್ಕೂ ಒಂದು ಡೈಲಾಗ್ ಆದ್ಮೇಲೆ ಶೇಡೇ ಚೇಂಜ್ ಆಗ್ಬಿಡತ್ತೆ. ಅದೇ ನಮಗೆ ಏನಂತಂದ್ರೆ ನೋಡಿ, ಈ ಸಿನಿಮಾದಲ್ಲಿರೋ ಕಥೆ ತುಂಬಾ ಆಳವಾಗಿದೆ. ಆದ್ರೆ ಅದನ್ನ ನೀವು ಇವಾಗ ಲಾಸ್ಟ್ ಹೇಳಿರೋ ಆ ಒಂದು ಸೀರಿಯಸ್ ವಿಷಯ ಇದೆ ಅಲ್ಲ, ಅವ್ರು ಸ್ಟಾರ್ಟಿಂಗ್ ಇಂದನೇ ಕುತ್ಕೊಂಡು ಅವ್ರು ಹಿಂಗೆ ಜೀವನ ಹೀಗೆ ಅದು ಬೋಧನೆ ಮಾಡ್ತಾ ಇದಾರೆ, ಅಯ್ಯೋ ಅಂತ ತಲೆಗೆರ್ಕೋತಾ ಇದ್ರು. ಜನ ಏನ್ ಅನ್ಕೊಂಡ್ರು, ಓ ಇವ್ರು ಇವಾಗ ಏನೋ ಒಂದು ಸೂಪರ್ ಆಗಿರೋ ಬೋಧನೆ ಮಾಡ್ತಾರೆ ಅಂತ ಕೂತ್ಕೊಂಡ್ರು. ಬಟ್ ನಾನ್ ಕೆಲವು ಕಡೆ ನೋಡಿದೀನಿ, ಜನ ನಗೋದಕ್ಕೊಂದ್ ಸ್ವಲ್ಪ ಟೈಮ್ ತಗೋತಾರೆ. ಬಿಕಾಸ್ ಅವ್ರಿಗೆ ಅರ್ಥ ಆಗ್ತಿಲ್ಲ ಇವ್ರು ಕಾಮಿಡಿ ಸೀರಿಯಸ್ ಆಗಿ. ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದ್ 2 ಡೈಲಾಗ್ ಆದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಓ ಇವ್ ಡಮ್ಮಿ ನನ್ನ ಮಗ ಅಂತ. ಬಟ್ ನಗ್ಸಿ ಲಾಸ್ಟ್ ಒಂದು ಜೀವನದ ತತ್ವ ಹೇಳ್ತಾರೆ. ಅಂದ್ರೆ ಅಲ್ಲೊಂದು ವಿಷಯ ಹೇಳ್ತಾರೆ, ಅಂದ್ರೆ ನಾವು ಗೆದ್ದಿರೋರ ಹಿಂದಷ್ಟೇ ಹೋಗೋದು ಯಾವಾಗ್ಲೂ, ಬಟ್ ಸೋತಿರೋರು ಕೊಡುವಂತ ಪಾಠ ನಮಗ್ ಬೇಕಾಗಿಲ್ಲ. ಬಿಕಾಸ್ ನಾವು ಒಬ್ಬ ಗೆದ್ದಿರ್ತಾನೆ, 1999 ಜನ ಸೋತಿರ್ತಾರೆ. ಅವ್ರು ಯಾಕೆ ಸೋತ್ರು, ಅವ್ರು ಸೋತಿದ್ ಯಾವ ಕಾರಣದಿಂದ, ಏನ್ ತಿದ್ಕೋಬೇಕು, ಇದು ಯಾವ್ದನ್ನು ನಾವು ಕೇಳಲ್ಲ. ನಾವು ಗೆದ್ದಿರೋನ ಹತ್ರ ಹೋಗ್ಬಿಟ್ಟು ಸಜೆಷನ್ಸ್ ಕೇಳ್ತೀವಿ, ಹೆಂಗ್ ಗೆದ್ರಿ ಅಂತ. ಸೊ ಅದನ್ನ ಒಂದ್ ಸ್ವಲ್ಪ ಹ್ಯೂಮರ್ ಆಗಿ ಹೇಳಿದ್ವಿ ನೋಡಿ. ಅದು ಎಷ್ಟು ಮಜಾ ಆಗುತ್ತೆ ಅಂತಂದ್ರೆ ನಗ್ತಾನೆ ಇರ್ತಾರೆ, ಸಡನ್ ಸೀರಿಯಸ್ ಆಗಿ ನೋಡ್ತಾರೆ ಆ ಲಾಸ್ಟ್ ಒಂದು ಡೈಲಾಗ್ ಬಂದಾಗ. ಸೊ ನನ್ನ ಪ್ರಕಾರ ನನ್ನ ವೇ ಆಫ್ ಟೆಲ್ಲಿಂಗ್ ಅದು, ನೀವು ಸೀರಿಯಸ್ ಆಗಿ ಹೇಳೋದಕ್ಕಿಂತ ಸ್ವಲ್ಪ ನಗ್ಸಿ ಎಂಡಲ್ಲಿ ಒಂದು ಒಳ್ಳೆ ವಿಷಯ ಕೊಟ್ರೆ ಅದು ಎಂಜಾಯ್ ಮಾಡಿರ್ತಾರೆ, ಅದ್ರ ಒಳಗಡೆನೂ ಹೋಗಿರ್ತಾರೆ, ಆ ಒಳ್ಳೆ ವಿಷಯ ತಲೆ ಒಳಗಡೆ ಹೋಗಿರುತ್ತೆ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.